ಆಪ್ ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ಇವರು ಕೆಟ್ಟ ಭಾಷೆಯ ಪ್ರಯೋಗವನ್ನು ಮಾಡುತ್ತಾರೆ ಎಂಬುದು. ಈಗ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ನೀವ್ ಹೇಳ್ತೀರಿ ಏನ್ ಹೇಳಿದ್ರೋ ಗೊತ್ತಿಲ್ಲ, ಸೀಟಿ ಹೊಡೆದು 73 ಸೀಟ್ಗಳನ್ನ ಗಳಿಸ್ಕೊಂಡಿದ್ದಾರೆ. ನಾನು ಇವತ್ತಿನ ತನಕ ಮೋದಿ ತರ ಚಪ್ಪಾಳೆ ತಟ್ಟೋರ್ನ ನೋಡಿಲ್ಲ. ಇದು ಒಳ್ಳೆ ಮಾತಾ? ಈಗ ನೋಡಿ, ಇವರೆಲ್ಲರೂ ನಿಮ್ಮ ಮಾತಿಗೆ ಚಪ್ಪಾಳೆ ಹೊಡೆದ್ರು. ನೀವು ನನಗೋಸ್ಕರ ಹೊಡೆದ್ರಾ? ಈಗ ನನಗೆ ಗೊತ್ತಿಲ್ಲ ಇವರು ಈ ಚಪ್ಪಾಳೆ ಹೊಡೆದಿದ್ದು ನನಗೆ ಅಂತ. ಸೊ ನನಗಂತೂ ಈ ಮಾತು ಕೇಳಿದ್ರೆ ತುಂಬ ಖುಷಿ ಆಗತ್ತೆ. ಒಂದು ವೇಳೆ ನಾನು ಯಾರ ಬಗ್ಗೆ ಆದರೂ ಯಪ್ಪ ಗುರು ಇವನು ತುಂಬ ದೊಡ್ಡ ಚಪ್ಪಾಳೆ ಕೋರ ಅಂತ, ಕನಿಷ್ಠ ಪಕ್ಷ ಒಳ್ಳೆ ಮಾತಿಗೆ ಚಪ್ಪಾಳೆ ತಡ್ತಾನೆ. ಒಂದು ವೇಳೆ ನಾನು ಅವ್ರ ಬಗ್ಗೆ ಹೇಳಿದ್ರೆ, ಈಗ ನೀವೇ ನೋಡಿ, ಯಾವ ವ್ಯಕ್ತಿ ಹಿಂದೂಸ್ತಾನದಲ್ಲಿ ಅಂದರೆ ಚುನಾವಣೆಗೆ ಮುಂಚೆ ಹಿಂದೂಸ್ತಾನದಲ್ಲಿ ಹೊಡೆಸ್ಕೊತಿದ್ರು, ಎಲ್ಲೇ ಹೋದ್ರೂ ಪ್ರತಿ ಮೀಟಿಂಗಲ್ಲೂ ಚಪ್ಪಾಳೆಗಳು ಬೀಳ್ತಾ ಇದ್ವು. ಇತ್ತೀಚೆಗೆ ಯಾವಾಗಿಂದ ಪ್ರಧಾನಮಂತ್ರಿ ಆದರೂ ಹಿಂದೂಸ್ತಾನದಲ್ಲಿ ಚಪ್ಪಾಳೆಗಳು ಬೀಳೋದು ಕಡಿಮೆಯಾಗಿದೆ, ಜನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಹೊರಗಡೆ ತುಂಬ ಚಪ್ಪಾಳೆ ಹೊಡೆಸ್ಕೋತಾರೆ, ಮತ್ತೆ ಎಲ್ಲಿ ಹೋಗ್ತಾರೋ ಅಲ್ಲಿ ಚಪ್ಪಾಳೆ ಹೊಡೆಸ್ಕೋತಾರೆ. ಸೊ ಒಂದು ವೇಳೆ ಅವರು ತುಂಬ ಒಳ್ಳೆ ಚಪ್ಪಾಳೆ ಕೋರ ಅಂತ ನನಗೆ ಹೇಳಿದ್ರೆ, ಸೊ ನನಗನ್ಸುತ್ತೆ ನಾನು ಯಾವ ಕೆಟ್ಟ ಪದ ಬಳಸಿಲ್ಲ ಅಂತ. ನಾನು ಬರೀ ಚಪ್ಪಾಳೆ ಕೋರ ಅಂದಿದ್ದು, ಬೇರೆ ಏನೂ ಹೇಳಿಲ್ಲ. ಒಂದ್ ವೇಳೆ ನೋಡಿ 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 ನೀವು ನನ್ನ ಮಾತು ಒಪ್ಕೋತೀರಾ? ನನ್ನ ಮಾತಿಗೆ ನಿಮ್ ಸಹಮತ ಇದೆ ಅಂದ್ರೆ ಅವರು ಚಪ್ಪಾಳೆ ಕೋರ ತಾನೆ? ನಾನು ಹೇಳಿಲ್ಲ ಸರಿ ಇದೆ ತಾನೆ? ಒಂದ್ ನಿಮಿಷ ಮೈಕ್ ತಗೊಳ್ಳಿ. ನಾನೇನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನೋ ಒಂದು ಕ್ವಾಲಿಟಿ ಇರ್ಬೇಕಲ್ವಾ? ನಿಮ್ಮಲ್ಲಿ ಇರೋಂತ ಕ್ವಾಲಿಟಿನ ಪಬ್ಲಿಕ್ ಗುರ್ತು ಹಿಡ್ದಿದ್ದಾರೆ, ಅವರ ಒಳ್ಳೆತನದ ಬಗ್ಗೆ ಗೊತ್ತಿದೆ. ಆ ಕಾರಣದಿಂದ ಅವರ ವ್ಯಕ್ತಿತ್ವದಲ್ಲಿ ಎಷ್ಟು ದಮ್ಮಿದೆ ಅಂದ್ರೆ ಅದಕ್ಕೆ ನಮ್ ಕಡೆಯಿಂದ ಹ್ಯಾಟ್ಸ್ ಆಫ್. ಅವರು ನಮ್ಮ ದೇಶದ ಗೌರವವನ್ನ ಹೆಚ್ಚಿದ್ದಾರೆ. ನೋಡಿ, ಈಗ ಒಂದ್ ವೇಳೆ ನಾನು ಅವ್ರನ್ನ ದೊಡ್ಡ ಚಪ್ಪಾಳೆ ಕೋರ ಅಂತಂದ್ರೆ ಅದರಲ್ಲಿ ಕೆಟ್ಟ ಮಾತು ಎಲ್ಲಿಂದ ಬಂತು ಹೇಳಿ? ಅಲ್ಲ, ನೀವು ಏನ್ ಹೇಳಿದ್ರಿ ನಾನು ಅದನ್ನೇ ಹೇಳ್ತಿದ್ದೀನಿ ಅಲ್ವಾ? ಮತ್ತೆ ನೀವ್ ಹೇಳ್ತಿದ್ದೀರಾ ಭಾರತದ ಪ್ರಧಾನಮಂತ್ರಿಗಳಿಗೆ ಬೇರೆ ದೇಶದ ಜನಗಳು ಚಪ್ಪಾಳೆ ತಟ್ಟಿದ್ರೆ ಇದು ಹೆಮ್ಮೆ ವಿಚಾರನ ಅಥವಾ ಅವಮಾನದ ವಿಚಾರನ? ನೀವು ಕೇಳಿಸ್ಕೊಳ್ಳಿ ಅವ್ರು ಹೇಳ್ತಾ ಇರೋದನ್ನ. ನಾನು ಜನತೆ ಮಾತನ್ನು ಕೇಳಿದ್ದಾಗಿದೆ, ನೀವ್ ಏನಾದ್ರೂ ಹೇಳಿ. ನೋಡಿ, ನಾನು ಒಬ್ಬ ಜವಾಬ್ದಾರಿ ಇರುವಂಥ ವ್ಯಕ್ತಿಯಾಗಿ, ಯಾಕೆ ಅಂದರೆ ನಾನು ಸಿಕ್ಕೋರ್ಗೆಲ್ಲ ಚಪ್ಪಾಳೆ ತಟ್ಟಲ್ಲ. ಯಾರಿಗೆ ಏನು ಕೆಲಸ ಕೊಟ್ಟಿರ್ತೀವೋ ಅವರು ಅದನ್ನು ಚೆನ್ನಾಗಿ ನಿಭಾಯಿಸಿದ್ರೆ ಮಾತ್ರ ಚಪ್ಪಾಳೆ ತಟ್ತೀನಿ. ಮತ್ತು ನಾನು ಇವತ್ತು ವಿಶ್ವಾಸ ಇಟ್ಕೊಂಡಿದ್ದೀನಿ, 2.25 ವರ್ಷ ಆದಮೇಲೂ, 2.25 ವರ್ಷದ ಹಿಂದೆ ಅವ್ರು ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರೋ ಅದನ್ನು ಕೇಳಿ ಸಾಕಷ್ಟು ಜನಗಳು, ಅಂದರೆ ನಮ್ಗೆ ಹತ್ರ ಇದ್ದವರು ಸುಮಾರು ಜನಗಳು ಏನಿದ್ರು ಅವ್ರ ಮೇಲೆ ಮೋಹಿತರಾಗ್ಬಿಟ್ರು. ಮತ್ತೆ ಅವ್ರಿಗನ್ಸಿತ್ತು ಇವರು ದೊಡ್ಡದಾಗಿ ಏನೋ ಮಾಡೋದ್ರಲ್ಲಿದ್ದಾರೆ ಅಂತ, ತುಂಬ ದೊಡ್ಡ ಬದಲಾವಣೆ ಬರೋದ್ರಲ್ಲಿದೆ ಅಂತ. ನಾನು ಖಂಡಿತವಾಗ್ಲೂ ಪ್ರತಿಯೊಂದು ನೆಗೆಟಿವ್ ಆಗಿ ಹೋಗಿದೆ ಅಂತ ನಾನು ಒಪ್ಪೋದಿಲ್ಲ. ನಾನು ಈಗಲೂ ನಂಬಿಕೆ ಇಟ್ಕೊಂಡಿದ್ದೀನಿ 2.25 ವರ್ಷದಲ್ಲಿ ಏನಾಗ್ಲಿಲ್ವೋ ಅದು. ನೀವು ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ. ಒಂದು ಜಾಗದಲ್ಲಿ ನೀವು ಹೇಳ್ತೀರಾ ಮೋದಿ ಅವರ ಎದೆ ಅಲ್ಲ, ಬದಲಿಗೆ ಅವರ ಹೊಟ್ಟೆ 56 ಇಂಚಿದೆ ಅಂತೀರಿ. ನನ್ನ ಪ್ರಕಾರ ನನಗೆ ನಿಜ ಹೇಳೋ ಅಧಿಕಾರ ಅಂತೂ ಇರಲೇಬೇಕು ಅಲ್ವಾ? ಒಂದ್ ವೇಳೆ ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ನಾನಂತೂ ಇಂಚ್ ಟೇಪ್ ತಗೊಂಡು ಹೋಗೋದಿಲ್ಲ. ಒಂದ್ ವೇಳೆ ನೀವು ನೋಡ್ತು ಅಂದ್ರೆ ನೋಡಿ, ಅವರು 56 ಇಂಚಿನ ರೆಫರೆನ್ಸ್ ಇದ್ದಿದ್ದು ಪಾಕಿಸ್ತಾನದ ಬಗ್ಗೆ. ಅಂದ್ರೆ ಅವರು ತಲೆ ಕಡ್ಕೊಂಡು ಹೋಗಿದ್ದಾರೆ, ನಾವು ಅದಕ್ಕೆ ದುಪ್ಪಟ್ಟು ಕತ್ತರಿಸ್ಕೊಂಡು ಬರ್ತೀವಿ ಅಂತ. ಮತ್ತೆ ಒಂದ್ ವೇಳೆ ಗಡಿನಲ್ಲಿ ಅವ್ರುಗಳು ನುಸುಳಿ ಬರೋದಿಕ್ಕೆ ಯಾರು ಎದೆ 56 ಇಂಚ್ ಇರೋದಿಲ್ವೋ ಅವ್ರಿಗೆ ಧೈರ್ಯ ಇರಲ್ಲ ಅನ್ನೋದಾದ್ರೆ, ಸೊ ನನಗನ್ನಿಸ್ತು ಯಾರು ನಿಜವಾದ ಧೈರ್ಯವಂತರು ಅವರು ದಿನ ಧೈರ್ಯದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಿವಿಲಿಯನ್ಸ್ನ ಕೊಲ್ತಿದ್ದಾರೆ, ನಮ್ಮ ಪಠಾಣ್ ಕೋಟ್ ಒಳಗಡೆ ನುಗ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಪ್ರತಿ ಜಾಗದಲ್ಲಿ ಒಂದಲ್ಲ ಒಂದು ಕಡೆ ಹಾಡಾಗ್ಲೇ ಕೊಲೆ ಆಗ್ತಾ ಇದೆ. ಇವತ್ತು ಕಾಶ್ಮೀರದ ಸ್ಥಿತಿ ಕೆಡಿಸಿದ್ದಾರೆ. ಸೊ ನನಗನ್ಸಿದ್ದು ಬಹುಶಃ ಅವ್ರು ಹೇಳಿದ ಮಾತು ಬಾಯಿ ತಪ್ಪಾಡಿರ್ಬೋದು. ಅವ್ರು ಬೇರೆ ಏನೋ ಹೇಳಬೇಕು ಅಂತಿದ್ರು, ಆದರೆ ಬೇರೆ ಏನೋ ಹೇಳ್ಬಿಟ್ರು. ಯಾಕೆ ಅಂದರೆ ಇಂಚ್ ಟೇಪ್ ಪ್ರಕಾರ ನೋಡಿದ್ರೆ ಅವ್ರ ಎದೆ 56 ಇಂಚಿದೆ ಅಂತ ನನಗಂತೂ ಅನ್ಸಲ್ಲ. ಆದರೆ ಖಂಡಿತವಾಗ್ಲೂ ಹೊಟ್ಟೆ 56 ಇಂಚಿನ ಆಸುಪಾಸಲ್ಲಿ ಇರ್ಬೋದು ಅನ್ನೋ ಹಾಗೆ ಕಾಣುತ್ತೆ. ಅಲ್ಲ ನಾನು ಅದನ್ನ ಅಳಿಯೋದಿಕ್ಕೆ ಇಂಚು ಟೇಪ್ ತಗೊಂಡು ಮೋದಿಜಿ ಹೊಟ್ಟೆನಂತೂ ನೀವು ಅಳತೆ ಮಾಡಿದ್ದೀರಾ. ರಾಹುಲ್ ಗಾಂಧಿ ಹೊಟ್ಟೆನ ಯಾಕೆ ಅಳತೆ ಮಾಡಿಲ್ಲ ಇಲ್ಲಿವರೆಗೂ ನೀವು? ಅವರು ತುಂಬ ಕಮ್ಮಿ ಊಟ ಮಾಡ್ತಾರೆ.
ಇವತ್ತು ರೈತರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ. ಸ್ವಲ್ಪ ತಿಂತಾರೆ. ಮನೇಲಿರ್ತಾರಲ್ಲ ಆಗ್ಲೂ ಸ್ವಲ್ಪ ತಿಂತಾರೆ. ನೀವು ನೋಡಿರ್ಬೋದು ಅವ್ರ ಬಾಡಿ ತುಂಬಾ ಪ್ರಪೋರ್ಷನೇಟ್ ಆಗಿದೆ. ಅದಕ್ಕೆ ಅಳತೆ ಮಾಡೋ ಅವಶ್ಯಕತೆ ಬೀಳಿಲ್ಲ. ಆದ್ರೆ ನೋಡಿ, ಇಂಥ ವಿಚಾರಗಳನ್ನ ಹೇಳೋದು ನಿಮ್ಗೇನು ಹೊಸದೇನಲ್ಲ. ನೀವು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರಿ ನರೇಂದ್ರ ಮೋದಿ ಹಿಟ್ಲರ್ ಅಂತ. ಅದೇನು ಅಂತ ದೊಡ್ಡ ಮಾತಲ್ಲ ಸರ್. ನನ್ನ ಪ್ರಕಾರ ಇದು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಕೂಡ ಒಂದೊಂದ್ಸಲ ಹೀಗೆ ಕರೆದು ಬಿಡ್ತಾಳೆ. ಆದ್ರೆ ಕೇವಲ ಮೋದಿ ಅವ್ರು ಮಾತ್ರ ಅಲ್ಲ, ಯಾರು ಸಿಕ್ಕಿದ್ರು. ಗಿರಿರಾಜ್ ಸಿಂಗ್ ಅವರನ್ನ ನೀವು ಹುಚ್ಚ ಅಂತಂದ್ರಿ. ನೀವ್ ಹೇಳಿದ್ರಿ ಟ್ರೀಟ್ಮೆಂಟ್ನ ಕೊಡಿಸಿ ಇವ್ರಿಗೆ ಅದ್ರ ಖರ್ಚು ನಾನ್ ಕೊಡ್ತೀನಿ ಅಂತ. ನಾನು ಆಗ್ರಾಗೆ MP ಆಗಿದ್ದೆ, 2 ಸಲ MP ಆಗಿದ್ದೆ. ಅಲ್ಲಿ ಪಕ್ಕದ ಊರಲ್ಲಿ MP ಅಲ್ಲಿ ಆಗಿದೆ. ಹುಚ್ಚಾಸ್ಪತ್ರೆ ಕೂಡ ಇದ್ಯಾ? ಒಂದ್ ವೇಳೆ ಸೊ ನನಗನಿಸ್ತು ಚಿಕಿತ್ಸೆಗೆ ಒಂದ್ ವೇಳೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೇಕು ಅಂತ. ಯಾಕೆಂದ್ರೆ ಅವ್ರು ಹೊರಗಡೆ ಇದ್ದಾರೆ, ತುಂಬಾ ದೂರದಲ್ಲಿದ್ದಾರೆ. ಅವ್ರ ಚಿಕಿತ್ಸೆ ಖರ್ಚೇನಾದ್ರೂ ಇದ್ರೆ ನಾನು ಮಾಡಿಸ್ತೀನಿ ಅಂತ ಹೇಳಿದೆ. ಅಸಾದುದ್ದೀನ್ ಓವೈಸಿ ಅವರಿಗೆ ನೀವು ಚಿಕ್ಕ ಹುಡುಗ ಅಂತ ಹೇಳಿದ್ರಿ. ಏನ್ ತಪ್ಪು ಹೇಳ್ಬಿಟ್ಟೆ ನಾನು? ಈಗ ನಾನೊಬ್ಬ ಲೋಕಲ್ ವ್ಯಕ್ತಿ, ಆಗ್ರಾದ ವ್ಯಕ್ತಿ ಸ್ವಾಮಿ. ನಾನು ಆಗ್ರಾದಲ್ಲಿ ಬೆಳೆದು ಬಂದಿರೋ ನಾನು. ಈಗ ಆಗ್ರಾದಲ್ಲಿ ಇಂಥ ಭಾಷೆಗೆ ಚಿಚೋರ ಅಂತಾನೆ ಅನ್ನೋದು. ಚಿಚೋರಿ ಭಾಷೆ ಅಂತಾರೆ. ಅದನ್ನ ಮಾತಾಡೋರ್ಗೆ ಚಿಚೋರ ಅಂತಾರೆ. ಏನ್ ತಪ್ಪು ಹೇಳ್ಬಿಟ್ಟೆ ನಾನು? ತಪ್ಪೇನು ಹೇಳಿಲ್ವಲ್ಲ. ಅಲ್ಲ, ಯಾವ ವ್ಯಕ್ತಿ ನಿಮ್ಗೆ ಇಷ್ಟ ಆಗೋದಿಲ್ವೋ ಅವ್ರ ಬಗ್ಗೆ ನೀವು ಹೇಳಿದ್ದು ನಿಜಾನೇ. ನೀವು ಅವ್ರನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಅಮರ್ ಸಿಂಗ್ ಅವ್ರ ಜೊತೆಗೆ ಜಗಳ ಆಯ್ತು, ನೀವು ಅವ್ರನ್ನ ಬ್ರೋಕರ್ ಅಂತ ಕರೆದ್ರಿ. ನೋಡಿ, ಈ ಮಾತು ತುಂಬಾನೇ ಹಳೇದು. ಮತ್ತೆ ಒಂದ್ಸಲ ಅವರು ನನ್ನ ಒಂದು ಡೆಲಿಗೇಷನ್ ಬಂದಿತ್ತು ಹೊರಗಿಂದ. ಆ ಔತಣಕೂಟಕ್ಕೆ ನನ್ನನ್ನು ಕರೆದಿದ್ರು. ಅದು ಅವರು ದೊಡ್ಡತನ ಅಂತೀನಿ ನಾನು. ಅಂದ್ರೆ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದ್ರು, ಅಂದ್ರೆ ಅವ್ರ ಜೊತೆ ಏನೇನ್ ನಡೀತು ಹಿಂದಿನ ದಿನಗಳಲ್ಲಿ, ಯಾವ ಪಾರ್ಟಿಲಿದ್ರು, ಅದರಿಂದ ಹೇಗೆ ಹೊರಗಡೆ ಬಂದ್ರು, ಯಾವ ದೋಸ್ತುಗಳ ಜೊತೆ ಇದ್ರು, ಹೇಗೆ ಅವ್ರನ್ನೆಲ್ಲ ಬಿಟ್ರು. ಅವರು ಮೈಕ್ ಕೊಟ್ಟು ನನ್ನನ್ನು ಮಾತಾಡೋದಕ್ಕೆ ಹೇಳಿದ್ರು. ನಾನು ಆಗಲ್ಲ ಅಂತಂದೆ, ನಾನು ಮಾತಾಡಲ್ಲ. ಸೊ ಖುದ್ದು ಅವರೇ ಮೈಕ್ ತಗೊಂಡು ನಿಂತ್ಕೊಂಡು ಹೇಳಿದ್ರು. ಒಂದ್ ವೇಳೆ ನಾನು ರಾಜ್ ಬಬ್ಬರ್ ಹೇಳ್ದಾಗ ಕೇಳಿದ್ರೆ ನನ್ನ ಜೊತೆ ಏನೇನ್ ನಡೀತಿತ್ತು ಬಹುಶಃ ಅದ್ಯಾವುದೂ ಆಗ್ತಿರ್ಲಿಲ್ವೇನೋ. ಸೊ ನನಗನ್ಸುತ್ತೆ ಇಂಥ ವ್ಯಕ್ತಿಗೆ, ಮತ್ತೆ ನಾನು ನೆನ್ನೆನೂ ಹೇಳ್ತಿದ್ದೆ, ಇವತ್ತು ಹೇಳ್ತೀನಿ, ಮಧ್ಯದ್ದು ಅವ್ರದ್ದು ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು, ಅಂದ್ರೆ ಒಟ್ನಲ್ಲಿ ಅವರು ತುಂಬಾ ದೊಡ್ಡ ಗಿವರ್. ಅವರು ಕೊಡೋದ್ ಗೊತ್ತು ಅವ್ರಿಗೆ. ಮತ್ತೆ ಕೊಟ್ಟಾದ್ಮೇಲೆ ಯಾವ ರೀತಿ ಮಾಡ್ತಾರೆ ಅಂದ್ರೆ, ನಾನಿದನ್ನ ಮುಂಚೆನೂ ಸುಮಾರು ಸಲ ಅವ್ರಿಗೆ ಹೇಳಿದ್ದೀನಿ, ನಮ್ಮಂಥ ಜನ ಅವ್ರ ಜೊತೆ ಸ್ಪರ್ಧೆ ಮಾಡೋದಿಕ್ಕಾಗಲ್ಲ, ಮತ್ ಮಾಡೋದು ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಅಷ್ಟೊಂದು ಟೈಮೇ ಇಲ್ಲ. ಅವ್ರು ಟೈಮ್ ಮಾಡ್ಕೋತಾರೆ, ಜನರಿಗೋಸ್ಕರ ಟೈಮ್ ಮಾಡ್ಕೋತಾರೆ. ಈ ಮಾತನ್ನ ನಾನು ಯಾವಾಗ್ಲೂ ಅವ್ರ ಮುಖದ ಮೇಲೆ ಹೇಳ್ತಿದ್ದೆ. ಈಗೇನೋ ಹೇಳೋದು ಹೇಳಾಗೋಗಿದೆ, ತಪ್ಪೇನು ಹೇಳಲಿಲ್ಲ. ಸಮಯ ಹಂಗಿತ್ತು, ಹಂಗ್ ಹೇಳ್ದೆ ಅಷ್ಟೇ. ಈಗ ಮುಗ್ದೋಗಿರೋದನ್ನ ಮತ್ತೆ ಕೆಣ್ಕೋದು. ಆದ್ರೆ ನೋಡಿ, ಇಡೀ ಇತಿಹಾಸನ ನೋಡಿದ್ರೆ ನೀವ್ ಯಾರನ್ನ ಒಬ್ರನ್ನ ಹಿಟ್ಲರ್ ಅಂತೀರಿ, ಕೆಲವ್ರನ್ನ ಬ್ರೋಕರ್ ಅಂತೀರಿ, ಇನ್ನೊಬ್ರನ್ನ ವಂಚಕ ಅಂತೀರಿ, ಇನ್ನೊಬ್ರನ್ನ ಬಾಯ್ಬಡ್ಕ ಅಂತೀರಿ, ಇನ್ನೊಬ್ಬನ್ನ ಭಿಕ್ಷುಕ ಅಂತೀರಿ. ಇದು ಒಳ್ಳೆ ಭಾಷೆನಾ? ಈಗ ನೀವೇ ಹೇಳಿ, ಇವ್ರು ಹೇಳ್ತಿದ್ದಾರೆ ನನ್ನ ಭಾಷೆ ಸರಿ ಇಲ್ಲ ಅಂತ. ನಾನಂತೂ ನನ್ನ ಬಗ್ಗೆನೂ ಹೇಳ್ಕೊತೀನಿ. ನಾನೊಬ್ಬ ಮಿರಾಸಿ ಸ್ವಾಮಿ, ಮಿರಾಸಿಯಾಗಿದ್ದೆ, ಈಗ್ಲೂ ಮಿರಾಸಿ ಅಂತ ಹಾಡು ಕುಣಿತ ಮಾಡ್ತಿದ್ದೋನ್ ನಾನು. ನಮ್ಮ ಶಾಸ್ತ್ರಗಳಲ್ಲೂ ಬರ್ದಿದೆ, ನಾವುಗಳು ಭಂಡ ಮಿರಾಸ್ಗಳು ಅಂತ. ನನ್ನ ವೃತ್ತಿನೇ ಅದು. ಸೊ ನೀವೀಗ ಇದು ಬೈಗುಳ ಕೆಟ್ಟ ಪದ ಅಂತ ಹೇಳಿದ್ರೆ, ಅಲ್ಲ, ಶಾಸ್ತ್ರಗಳಲ್ಲೇ ನಮ್ಮ ಬಗ್ಗೆ ಬರ್ದಿರೋವಾಗ ಸೊ ನೀವಿದು ಕೆಟ್ಟ ಪದ ಅನ್ಕೊಂಡ್ರೆ, ಈ ಸಮಾಜದಲ್ಲಿ ಬಳಕೆಯಲ್ಲಿರೋ ಪದಗಳಿವು. ಮತ್ತೆ ಈ ಸಾಮಾಜಿಕ ಪದಗಳ ಬಳಕೆ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತ ಮಾಡ್ತಾನೆ ಇರಬೇಕು. ಅದರಿಂದ ಒಂದು ಉಪಮೆ ಯಾವಾಗ್ಲೂ ಉಳಿಯುತ್ತೆ. ನನಗೆ ಗೊತ್ತಿರಬೇಕು ನನ್ನನ್ನ ಯಾವುದರಿಂದ ಗುರುತಿಸಲಾಗುತ್ತೆ ಅಂತ. ಅಲ್ಲ, ಕೆಲವರು ನನ್ನನ್ನ ಕಾಸು ಕುಣಿಯೋನು ಅಂತಾರೆ, ಕೆಲವರು ಬಾಂಡ್ ಮಿರಾಸಿ ಅಂತಾರೆ. ಇತ್ತೀಚೆಗೆ ನಾನು ಆಕ್ಟರ್ಸ್ ಆಗೋದ್ವಿ, ಆಕ್ಟರ್ಸಿಂದ ಸ್ಟಾರ್ ಆಗೋದ್ವಿ, ಅದು ಬೇರೆ ಮಾತು ಬಿಡಿ. ನಾವು ಸೆಲೆಬ್ರಿಟಿ ಆಗೋದ್ವಿ, ಅದು ಬೇರೆನೆ. ಆದ್ರೆ ನಮ್ ಗುರ್ತೇನಿದೆ, ಆ ಗುರ್ತನ್ನ ಉಳಿಸ್ಕೊಳ್ಳೋದಿಕ್ಕೆ ಹೋಗ್ಬೇಕಾಗತ್ತೆ ನಾವು. ಈ ಗುರ್ತೇ ನಮ್ಮಲ್ಲಿ ಸುಧಾರಣೆಯನ್ನ ತರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ ಆದರ್ಶಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದೀನಿ. ನೋಡಿ, ನೀವ್ ಹೇಳಿದಂತ ವಿಚಾರ ಬಹಳ ಒಳ್ಳೇದು. ತಮ್ಮ ಬಗ್ಗೆ ವ್ಯಂಗ್ಯ ಮಾಡ್ಕೊಳ್ಳೋದಕ್ಕಿಂತ ಉತ್ತಮರು ಬೇರೆ ಯಾರೂ ಇಲ್ಲ. ನೀವ್ ಹೇಳಿದ್ದು ಬಹಳ ಒಳ್ಳೆ ಮಾತು. ಈಗ ಜನತೆಯಿಂದ ಕೇಳೋಣ. ಸರ್, ನನ್ ಕ್ವಶನ್ ಏನಂದ್ರೆ ಕಾರ್ಡ್ ಸಭಾ ಕಡೆ ರಿಲೇಟೆಡ್ ಆಗಿದೆ. ಸರ್, ನಾನೇನ್ ತಿಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ರಿಗೂ ಚೆನ್ನಾಗ್ ಗೊತ್ತಿದೆ ರಾಹುಲ್ ಗಾಂಧಿ ಅವ್ರ ಇಮೇಜ್ ಏನು ಅನ್ನೋದು. ಅವ್ರನ್ನ ಯಾರು ಜಾಸ್ತಿ ಸೀರಿಯಸ್ ತಗೊಳಲ್ಲ. ಮತ್ತೆ ಸರ್, ನಾನ್ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನನ್ನ ಪ್ರಶ್ನೆ ಏನಂದ್ರೆ, ಅವ್ರನ್ನ ಯಾರು ಸೀರಿಯಸ್ ತಗೊಳಲ್ಲ ಅಂದ್ಮೇಲೆ ನಿಮ್ಗ್ ಅನ್ಸತ್ತಾ ಕಾರ್ಡ್ ಸಭೆ ಸೀರಿಯಸ್ ಆಗಿ ತಗೊಳತ್ತಾ? ಅದ್ರ ಬಗ್ಗೆ ಪ್ರಭಾವ ಬೀರತ್ತಾ? ನೋಡಿ, ಒಂದು ಮಾತನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾವ ಮನುಷ್ಯ ಅವ್ರನ್ನ ಸೀರಿಯಸ್ ಆಗಿ ತಗೋತಾನೋ ಅವ್ರ ಬಗ್ಗೆ ಮಾತಾಡ್ತಿದ್ದಾನೆ. ಅವ್ರ ಹೋರಾಟನ ಅವ್ರು ಮಾಡಿದ್ರು, ಅವನ್ ಜಮೀನನ್ನ ಉಳಿಸಿದ್ರು. ಹಿಂದಿನ ಸರ್ಕಾರ ಇದ್ದಾಗ ಅವನ 72,000 ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಿದ್ರು ಆ ರೈತರದ್ದು. ಸೊ ರಾಹುಲ್ ಗಾಂಧಿ
ಯಾರ ಜೊತೆ ಮಾತಾಡ್ತಿದ್ದಾರೋ ಅವರು ಅವ್ರನ್ನ ತುಂಬಾ ಗಂಭೀರತೆಯಿಂದ ನೋಡ್ತಿದ್ದಾರೆ.